ಶಕುನಿ, ಏಕೆ ಮೌನವಾಗಿ ನಿಂತೆ? ನಮ್ಮ ವಂಶನಾಶ ಮಾಡಿದ ಆ ನಯವಂಚಕರಲ್ಲಿ ಹಿತವಚನಗಳನ್ನು ಕೇಳುತ್ತಾ ಮೃಷ್ಟಾನ್ನ ಭೋಜನವನ್ನು ಸವಿಯುತ್ತಾ ಕಾಲವನ್ನು ಕಳೆಯುತ್ತಿರುವೆಯಾ? ಛೇ, ಏನಾಯ್ತು ನಿನ್ನ ಪ್ರತಿಜ್ಞೆ? ಏನಾಯ್ತು ನಿನ್ನ ಶಪಥ? ಏನಾಯ್ತು ನಿನ್ನ ಪ್ರತಿಜ್ಞೆ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮರುಗಳೇ ಸತ್ತು. ಏನಿ ಕುಕ್ಷಿ ಬಗೆವ ಕುಕ ಕಂಠದ ಕರ್ಕಸಕ್ಕೇಕೆ ಪ್ರಳಯಾಗ್ನಿ ಜ್ವಾಲೆಯನ್ನಗೈಯುತ್ತಿರುವ ಪ್ರಚಂಡ ಮಾರ್ಗ ತಾಂಡವ ನೃತ್ಯ. ಇಡೀ ಅಖಂಡ ಭರತ ಖಂಡವನ್ನೇ ತನ್ನ ಕುಕ್ಷಿಕತೆಯಿಂದ ತಲ್ಲಣ ಮಾಡಬಲ್ಲ ಮಹಾಪ್ರವೀಣ, ಮಾಸ್ತುರ್ಯದ ಮಾನಿಪುಣ, ಕಪಟ ದೂತ, ವಿದ್ಯ ವಿಶಾರದ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಧರ್ಮಾರ್ಗಿ ದುಷ್ಟ ದುರುಳ. ಏ ಸುಯೋಧನನೇ ಕೇಳು, ಅಂದು ನಿನ್ನ ಕತ್ತಲೆಯ ಸಾಮ್ರಾಜ್ಯದಲ್ಲಿ ನನ್ನನ್ನು, ನನ್ನ 99 ಮಂದಿ ಸಹೋದರರನ್ನು ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆದುಕೊಂಡರೆ, ಸುಯೋಧನ, ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆದುಕೊಂಡರೆ ನನ್ನ ಕೈಕಾಲುಗಳು ಗಡಗಡಗಳನ್ನು ನಡುಗುವವು, ನನ್ನ ಹೃದಯವು ಕಂಪಿಸುವುದು, ಆ ಕೋಟಿ ಕಟಾರಿಗಳು ನನ್ನ ಹೃದಯವನ್ನು ನಾಟಿದಂತಾಗುವುದು. ಸುಯೋಧನ, ಅಂದು ನೀನು ನನ್ನ ಸಹೋದರರಿಗೆ ದಿನಕ್ಕೊಂದು ಹಿಡಿ ಅನ್ನವನ್ನು ನೀಡುತ್ತಿದ್ದೇನೆ. ಸುಯೋಧನ, ಒಂದು ಒಳಲ ನೀರು ನನ್ನ ಸಹೋದರರು ನನಗೆ ಅದೆಲ್ಲವನ್ನು ನೀಡಿ ನಿನ್ನ ಸರ್ವನಾಶದ ಹೊಣೆಯನ್ನು ನನಗೆ, ನಿನ್ನ ಸರ್ವನಾಶದ ಹೊಣೆಯನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾದರು ಸುಯೋಧನ, ಒಬ್ಬೊಬ್ಬರಾದ ಸುಯೋಧನ, ಅಳಬೇಡಿರಿ, ಅಳಬೇಡಿರಿ ನನ್ನ ಅಣ್ಣ, 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 ಅಳಬೇಡಿರಿ, ಅಳಬೇಡಿರಿ, ಅಳಬೇಡಿರು, ಅಳಬೇಡಿರು, ನನ್ನ ಹತಭಾಗ್ಯ ಸಹೋದರರೇ, ಬದುಕಿರುವೆನು ನಾ ನಿಮಗಾಗಿ, ನಿಮ್ಮ ಹಿತಗಾಗಿ. ಅಳಬೇಡಿರಿ, ಅಳಬೇಡಿರಿ. ನೋಡಿದೆಯಾ ಸುಯೋಧನ, ಈ ಒಂದು ದೃಷ್ಟಿಯನ್ನು ನೋಡಿದೆಯಾ ಸುಯೋಧನ? ನೀನು ಈ ಚಿರಸ್ಥಾಯಿ ದೃಷ್ಟಿಯಿಂದ, ನೀನು ನೀಡಿದ ಹಿಂಸೆಯಿಂದ, ನೀನು ನೀಡಿದ ನಿರಂತರ ಯಾತನೆಯಿಂದ ಕುಗ್ಗಿ ಕೃಶವಾಗಿರುವ ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನೋಡಿದರು. ಒಂದೇ ದೇಶಕ್ಕೆ ದೇಶ, ರೋಷಕ್ಕೆ ರೋಷ,
ಕೈಗಾರಿಕೆ ಪ್ರತಿಕಾರ ಮುಯ್ಯಿಗೆ ಮುಯ್ಯಿ ಶೆಟ್ಟರು ನಿಂತ ಕಾಲ ಸರ್ಪವಾಗಿದ್ದೇನೆ. ಚಕ್ಕೆ ರೋಷ ಮುಯ್ಯಿಗೆ ಮುಯ್ಯಿ ಶೆಟ್ಟದು ನಿಂತ ಕಾಳ ಸರ್ಪವಾಗಿದ್ದೇನೆ. ಸುಯೋಧನ, ನಿನ್ನದ್ಯಾವುದು ಸಾಮ್ರಾಜ್ಯ? ನಾನು ಕೂಡ ನನ್ನ 99 ಸಹೋದರರೊಡಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ರಾಜನಂತೆ ಮೆರೆಯಬಹುದಾಗಿತ್ತು. ಹೇಳಿ, ಎಲ್ಲರೂ ಈ ಶಕುನಿಗೆ ಜೈ ಎಂದು ಹೇಳಿ. ಹೇಳಿ, ಈ ಶಕುನಿಗೆ ಜೈ ಎಂದು ಹೇಳಿ. ಸುಯೋಧನ, ಎಲ್ಲವೂ ನಾಶವಾಯಿತು, ಗಾಳಿ ಗೋಪುರವಾಯಿತು. ನನ್ನ ತಮ್ಮಂದೆಲ್ಲ ಮುತ್ತರ. ಆದರೂ ಚಿಂತೆ ಇಲ್ಲ, ನಾನು ನಿನ್ನಲ್ಲಿಯೇ ಸೇರಿಕೊಂಡು ಅಡಿಗಡಿಗೂ ನಿನ್ನ ಅಡ್ಡದಾರಿಗೆ ಅಪ್ಪಿಸಿ ವಜ್ರನ್ನು ವಜ್ರದಿಂದ ತೇಳಿಸಿದಂತೆ, ಮುಳ್ಳನ್ನು ಮುಳಿಯಿಂದ ತೆಗೆಯುವಂತೆ, ಮೋಸಗಾರರನ್ನು ಮೋಸದಿಂದ ನಾಶಗೊಳಿಸುವಂತೆ ನಿನ್ನ ಅಖಂಡ ಸಾಮ್ರಾಜ್ಯವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವವನು ಸುಯೋಧನ. ನಿನ್ನ 99 ಮಂದಿ ಸಹೋದರರ ರುಂಡ ಮುಂಡಗಳನ್ನು ಚೆಂಡಾಡಿಸಿ ಈ ರಣಚಂಡಿಗೆ ಔತಣ ಕೊಡುವವರೆಗೂ ಈ ಶಕುನಿಗೆ ಎಲ್ಲಿದೆ ಶಾಂತಿ? ನಿನ್ನ ಮೇಲಿನ ದ್ವೇಷವು ನನ್ನಲ್ಲಿ ದಗದಗನೆ ಹತ್ತಿ ಉರಿಯುತ್ತಿರುವುದು. ದಗ ನೆತ್ತಿದೆ ದೇಶದ ಜೋಲೆ ಕೈಯುತ್ತಿರುವುದು ಲೋಕಕರಾಳೆ. ದಗ ನೆತ್ತಿದ ದೇಶದ ಜೋಲೆ ಕೈಯುತ್ತಿರುವುದು ಲೋಕಕರಾಳೆ. ಹರಡಿದ ಎಲ್ಲೆಲ್ಲೋ ಹರಡಿದ ದಾಹ ಎಲ್ಲೆಲ್ಲೋ ಉಳಿಯುವುದೆಂದು ಗುರುವಂತರು. ದಗ ನೆತ್ತಿದ ದೇಶದ ಗಾಲೆ ಕೈಯುತ್ತಿರುವುದು ಲೋಕಕರಾಳೆ. ಗೌರವೇಶ್ವರ, ನಮ್ಮನ್ನು ಸೋಲಿಸಿ ಕುರುಪರಿಸಂದನು ಹಸ್ತಿನಾವತಿ ಸೆರೆಮನೆಯಲ್ಲಿಟ್ಟನು. ನಮ್ಮನ್ನು ಸೋಲಿಸಿ ಕುರುಪರಿಸಂದನು ಹಸ್ತಿನಾವತಿ ಸೆರೆಮನೆಯಲ್ಲಿಟ್ಟನು. ಅಣ್ಣ ತಮ್ಮಂದಿರು 100 ನಾವು, ಅಣ್ಣ ತಮ್ಮಂದಿರು 100 ನಾವು, ನಮಗೊದಗಿತ್ತು ಸೆರೆಮನೆ ಸಾವು, ನಮಗೊದಗಿತ್ತು ಸೆರೆಮನೆ ಸಾವು. ದಗ ನೆತ್ತಿದ ದೇಶದ ಗಾಳಿ ಲೋಕಕರಾಳೆ. ನೂರರಲ್ಲೊಬ್ಬನ ಉಳಿಸಿನೀಗ ತೀರಿಸದನು ಜನ ಸಾಲವ ಬೇಗ. ನೂರರಲ್ಲೊಬ್ಬನ ಉಳಿದೀಗ ತೀರಿಸದನು ಜನ ಸಾಲವ ಬೇಗ. ಹೆಮ್ಮರವಾಗಿದ ಎಣ್ಣೆಯ ಸೇಡು ಹೆಮ್ಮರವಾಗಿದ ಎಣ್ಣೆಯ ಸೇಡು ಕಸಾನವೆನಿಪು ಕೌರವ ನಾಡು. ಕಸಾನವೆನಿಪು ಕೌರವ ನಾಡು. ದಗ ನೆತ್ತಿದ ದೇಶದ ಗಾಳಿ ಹರಡಿದ ದಾಹ ಎಲ್ಲೆಲ್ಲೋ ಉಳಿಯುವುದೆಂದು ಗೌರವೇಶ್ವರ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಂದ ಹಿಂಸೆಯು ಆ ನರಕದ ಹಿಂಸೆಗಿಂತಲೂ ಅತಿ ಭಯಂಕರವಾಗಿರುವುದು.
ತಾಯಿ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತಪಾತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ನರಳುತ್ತ ನಿನಗಾಗಿ ಯಾರು ಮಿಡಿಯುವವರಿಲ್ಲ ನರಕದ ಮಾರ್ಗವನ್ನು ಹಿಡಿದನು. ನಿನಗೆ ನರಕದ ಮಾರ್ಗವನ್ನು ಹಿಡಿದನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ ಕೌರವೇಶ್ವರ, ಆ ನಿನ್ನ ಸತ್ತುಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳೆಲ್ಲ ಸೇವೆ ಸಮೇತ ಎಂದು ನಿನ್ನ ಸಹಾಯಕ್ಕೆ ಹೊರಟನೆಂದು ಆ ದೂರನ್ನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರವೀರನು. 12 ತೋಳುಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆನಾದರೂ ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಉಚಿತವೇ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಹಗಲವಲ್ಲವೇ ಬಿಡು ಸುಯೋಧನ. ಸಹೋದರ ಬಲೆ ಬಲೆ ದುಶ್ಯಾಸನ, ದುರಾತ್ಮರೋ ದ್ರೋಹಿಗಳು ಪದವ ಮುರಿವೆ. ದುರಾತ್ಮರೋ ದ್ರೋಹಿಗಳು ಪದವ ಮುರಿವೆ. ದುಷ್ಟರನ್ನು ಭೇದಿಸಿ ಜಗವ ಜಯಿಸಿ ನೆಲೆವನು. ದುಷ್ಟರನ್ನು ಭೇದಿಸಿ ಜಗವ ಜಯಿಸಿ ನೆಲೆವನು. ದೂರದಿ ಬರುವ ಆತಮರನ್ನು ಜಗವ ಜಯಿಸಿ ನೆಲೆವನು. ದೂರದಿ ಬರುವ ಆತಮರನ್ನು ಜಗವ ಜಯಿಸಿ ನೆಲೆವನು. ದುರಾತ್ಮರ ದ್ರೋಹಿಗಳ ಮದವ ಮುರಿವೆ ಕಣ. ಮದವ ಮುರಿವೆ ಕಣ. ಮದವ ಮುರಿವೆ ಕಣ. ಸಹೋದರ, ಕೃಷ್ಣನು ಹಸ್ತಿರಾಜಿಗೆ ಬಂದಿರುವನಂತೆ. ನಾಳೆ ಪ್ರಾಂತ ಕಾಲಕ್ಕೆ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತದ್ದು. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹಾಗಾದರೆ ಹೋಗು ಸಹೋದರ, ಹೋಗು. ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ನಮ್ಮ ಅಂಗರಾಜ ರಾಜ ಪ್ರಸಾದವನ್ನು ತೋಟೆ ಆಗ ದಾರಿದ್ರ್ಯ ಇದರ ಮನೆಗೆ ಹೋಗಿರುವಂತದ್ದು ಎಷ್ಟೊಂದು ಅವ ಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಅದು ಅಲ್ಲದೆ ವಿದುರನಂತ ಭಕ್ತರು ಕೃಷ್ಣನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ಹೋಗು ಸಹೋದರ, ಹೋಗು. ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಕುರುಕುಲವೇ ನಾಶವಾಗುವ ಕಾಲ ಬಂದಿದೆ, ಎಚ್ಚರಿಕೆ. ಕುರುಕುಲವೇ ನಾಶವಾಗುವ ಕಾಲ ಬಂದಿದೆ, ಎಚ್ಚರಿಕೆ. ಹೋದರ ಎಚ್ಚರಿಕೆ, ಎಚ್ಚರಿಕೆ. ಅಣ್ಣ ಎಚ್ಚರಿಕೆ, ಎಚ್ಚರಿಕೆ. ನಲ್ಲೆಯರು ಬಲ್ಲದ ಬರುವ ಸಿಹಿಯದ ಈ ಪರಿ ನುಡಿಯುವರು. ನಲ್ಲೆಯರು ಬಲ್ಲದ ಬರುವ ಸಿಹಿಯದ ಈ ಪರಿ ನುಡಿಯುವರು. ಎಚ್ಚರಿಕೆ, ಎಚ್ಚರಿಕೆ. ಅಣ್ಣ ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ. ಅಣ್ಣ ಎಚ್ಚರಿಕೆ, ಎಚ್ಚರಿಕೆ. ಆಗದ ಆ ಕಳ್ಳ ಶಿಷ್ಯನು ಅತಿಥಿ ಸತ್ಕಾರವೇ
ನನಗೆ ಒಪ್ಪದು ಸಹೋದರ ಸಹೋದರ ದುಶ್ಯಾಸನ ಮಾವ ಮದಗಜಗಳೆಷ್ಟೇ ಇದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ ಇಲ್ಲವೇ ಇಲ್ಲ ಸುಯೋಧನ. ಮದಗಜವೇ ಸಿಂಹವೇ. ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ನಿರಾಕರಿಸಲೇ? ಕೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಬಂದವನಲ್ಲ. ಹಾಗಿದ್ದ ಪಕ್ಷದಲ್ಲಿ ಕುರುಸಾರ್ವಭೌಮ ಕೌರವೇಶ್ವರ ನಿನ್ನ ಸಾಮ್ರಾಜ್ಯವನ್ನು ತೃಣೀಕರಿಸಿ ಆ ಮುರುಕು ಜೋಪಡಿಯಲ್ಲಿ ವಾಸಿಸುವ ವಿದುರನ ಮನೆಯನ್ನು ಆಶ್ರಯಿಸುತ್ತಿದ್ದರೆ ಪ್ರಾರಂಭದಲ್ಲೇ ಎಂತ ಅಪಮಾನ ಸುಯೋಧನ! ನೀನು ಇದನ್ನು ಹೇಗೆ ಸಹಿಸಬಲ್ಲೆ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಈ ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಾಶ ಮಾಡಲೆಂದೇ ಜನಿಸಿದವನು. ಜರಾಸಂಧ, ಶಿಶುಪಾಲ ಎಂತಹ ಮಿತ್ರರು ನಿನಗೆ? ಹೌದು ಮಾವ. ಅವರನ್ನು ಕಾರಣ ಇಲ್ಲದೆ ನಾಶಗೊಳಿಸಿದನು. ಆ ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ಸಹೋದರರನ್ನ ಪಾನಮತ್ತರಾಗಿಸಿ ರಾಜ್ಯಲಕ್ಷ್ಮಿಯನ್ನೇ ತನ್ನತ್ತ ಸೆಳೆದುಕೊಂಡವನಲ್ಲವೇ? ಅವನಿಗೆ ಮನ್ನಣೆ ಗುರುರಾಜ. ಹಾಗಾದರೆ ಆ ದಿನ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ ಮಾವ? ಚಕ್ರವರ್ತಿಯಾದ ನಾನು ಆ ನಂದಗೋಪಾಲನ ಮನೆಯ ಬಾಗಿಲಿನಲ್ಲಿ ಸಹಾಯವನ್ನು ಕೇಳುವುದು ಉಚಿತವಾದ ಕಾರ್ಯವೇ? ಕೌರವೇಶ್ವರ, ಅದಕ್ಕೊಂದು ಉದ್ದೇಶವಿದೆ. ಏನು ಆ ಉದ್ದೇಶ? ಕಾಳ ಸರ್ಪದ ಹಲ್ಲನ್ನು ಕಿತ್ತ ಬಳಿಕ ಸರಸವಾಡಬಹುದಲ್ಲವೇ? ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ಸೋಲಿಸುವ ಅವಕಾಶ ನಿನಗೊದಗಿ ಬಂದಿತ್ತು. ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ಆ ಸಂಕಷ್ಟದಿಂದ ನಿನ್ನನ್ನು ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳಿದಂತೆ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಕೌರವೇಶ್ವರ, ನಿನ್ನ ಬಾಯಿಂದ ದಯೆ, ದಾಕ್ಷಿಣ್ಯ, ಧರ್ಮ ಎಲ್ಲಿಂದ ಕಲಿತ ಸುಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗುವುದು. ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ನೀನು ಕೃಷ್ಣನ ಮಾತನ್ನು ಕೇಳಿ ಸಂಧಿಗೆ ಒಪ್ಪಿಯಾದರೆ ನಿನ್ನ ವಿನಾಶಕ್ಕೆ ನೀನೇ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ಅವರು ತನ್ನ ರಾಜ್ಯ ಮೇಲಿನ ಹಕ್ಕನ್ನು ಕಳೆದುಕೊಂಡಾಯಿತು. ಪುನಃ ಅದನ್ನು ಹೊಂದುವುದರೆಂದರೇನು? ಕುರು ಭೂಮಿ ಅನುಭಕ್ತಳಾದ ಈ ಕುರು ಸಾಮ್ರಾಜ್ಯವನ್ನು ಭಿಕ್ಷಕರ ಯಾಂಚನಲ್ಲಿ ಇರುವುದು ಎಷ್ಟು ಸಮಂಜಸ. ಈ ರಾಜ್ಯಲಕ್ಷ್ಮಿ ಬೇಕೆಂದರೆ ಯುದ್ಧ ಮಾಡಿ ಗೆಲ್ಲಲಿ, ಅದನ್ನು ಬಿಟ್ಟು ಈ ದೈನ್ಯ ವೃತ್ತಿ ಏಕೆ? ಮೇಲಿಂದ ಮೇಲೆ ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಮಾವ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಬಲೆ ಬಲೆ ಕೌರವೇಶ್ವರ, ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೊಂದು ಪ್ರಾಯಶ್ಚಿತ್ತವಾಗಬೇಕಲ್ಲವೇ? ಆಗಲೇಬೇಕು ಮಾವ. ಸುಯೋಧನ, ಇದರಲ್ಲಿ ನನ್ನ ಸಲಹೆ ಹೊಂದಿರುವುದು. ಅದೇನು ಮಾವ ನಿನ್ನ ಸಲಹೆ? ಅದನ್ನು ಯಥಾಕಾಲದಲ್ಲಿ ವಿಜ್ಞಾಪಿಸುವೆನು. ರಾಜ್ಯಸಭೆಗೆ ವೇಳೆಯಾಯಿತು, ನಡೆ ಹೋಗೋಣ. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಆವ ಕಾರ್ಯವನ್ನು ಮಾಡಲಾಗುವುದಿಲ್ಲ. ಬಲೆ, ನನ್ನ ಸಲಹೆಯನ್ನೇ ಕೇಳುತ್ತೀರಿ ಸುಯೋಧನ, ನಡೆ ಹೋಗೋಣ. ಏನು ಆ ಪಾಂಡವರಿಗೂ ನಮಗೂ ಇದು
ಧರ್ಮಕ್ಷೇತ್ರ ಕುರುಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಬಲೆ ಬಲೆ ಸುಯೋಧನ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಸುಯೋಧನ ಬಲೆ ಬಲೆ. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸಂಜಮಾದಿ ಸಮರ ವೀರರು. ಬಲೆ ಬಲೆ ಸುಯೋಧನ. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸಂಜಮಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಮಾವ ಬಲೆ ಬಲೆ ಸುಯೋಧನ. ಭೀಮನೆದೆಯ ಸೀಳಿ ಬಿಡುವ ಎನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ಮಿತ್ರಕರ್ಣನು. ಭೀಮನೆದೆಯ ಸೀಳಿ ಬಿಡುವ ಎನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ಮಿತ್ರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಬಲೆ ಬಲೆ ಸುಯೋಧನ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ನಡೆ ನಡೆ ನಡೆ. ಈ ಕುರುವಂಶದ ರಣಕಲಿ ನೀನಾಗುವ ರಣರಂಗದಲ್ಲಿ ಬಲಿ. ನಾನು ನಿನ್ನ ಹಿತೈಸಿ ಮಾವ ಎಂದು ತಿಳಿದಿದ್ದೇವ ಮೂಡ. ನಾನು ನಿನ್ನ ಮನೆಗೆ ಎಂದು ಕಾಲಿಟ್ಟನು, ಅಂದೇ ನಿನ್ನರ ಮನೆ ಸ್ಮಶಾನದ ಗೂಡಾಯಿತು, ಸ್ಮಶಾನದ ನಾಡಾಯಿತು. ಸಕುನಿ ಎಂಬ ಮೂರಕ್ಷರದ ಮಂತ್ರ ಏನು ಗೊತ್ತೇನೋ ಮೂಡ. ಶಾ ಎಂದರೆ ನಿನ್ನ ಭಾಗದ ಶತ್ರು, ಕು ಎಂದರೆ ಕುರುವಂಶ, ನೀ ಎಂದರೆ ನಿರ್ನಾಮ. ಏನು ಅಧಿಕಾರ ಬಲದಿಂದ ಮೆರೆಯುತ್ತಿರುವಲ್ಲವೇ? ಅಧಿಕಾರ ಎಲ್ಲಿವರೆಗೆ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯಿದೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ನಾನುವೆ ಪಾಪಿ ನಾನು ನೋಡುವೆ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯಿವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಗೌರವೇಶ್ವರ ಅತಿ ಆಸೆ ತುಂಬಿವುದು ನಿನ್ನ ಮನದಲ್ಲಿ, ಅತಿ ಆಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ದರೆಯಾಳೋ ಆತ ಇದೆ ನಿನ್ನ ಮನದಲ್ಲಿ, ಗೌರವೇಶ್ವರ ದರೆಯಾಳೋ ಆತ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು, ಇದು ನನ್ನದು ತಪ್ಪು,
ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ನಾನು ನೋಡುವೆ ಈಟ ನಾನು ನೋಡುವೆ ರಹಿ ನಾನು ನೋಡುವೆ ಅಪ್ಪಿ ನಾನು ನೋಡುವೆ ಗೌರವೇಶ್ವರ ಸೂರದನವ ಹಿಡಿದು ನಿಂತ ವೀರಪಾತನು ಸೂರದನವ ಹಿಡಿದು ನಿಂತ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಪಾಪ ಕರ್ಣ ಅಯ್ಯೋ ಕರ್ಣ ಸೂರದನವ ಹಿಡಿದು ನಿಂತ ವೀರಪಾತನು ಅನ್ಯಾಯವಾಗಿ ಬಿಡುವ ಸೂತಕರ್ಣನು ಸಿಡಿದೆದ್ದು ಏಳುವನು ಭೀಮಸೇನನು ಸಿಡಿದೆದ್ದು ಏಳುವನು ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆ ಕೊಟ್ಟಿಕೊಲ್ವನು ತನ್ನ ಗದೆಯಿಂದ ನಿನ್ನ ತೊಡೆ ಕೊಟ್ಟಿಕೊಲ್ವನು ಇದು ನಿನ್ನದು ತಪ್ಪು ಇದು ನನ್ನದು ತಪ್ಪು ನಿನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ನೋಡುವೆ ಈಟ ನೋಡುವೆ ಪಾಪಿ ನೋಡುವೆ ಅಧಿಕಾರ ಪರಮಾತ್ಮ ಜನಾರ್ದನ ಎಂದಿಗೆ ದರ್ಶನವನ್ನು ಕೊಟ್ಟು ನನ್ನನ್ನು ಕಾಪಾಡುವೆ ದೇವ. ಜಪ ತಪ ನೇಮಾದಿಗಳಿಂದ ನಿನ್ನನ್ನು ಮೆಚ್ಚಿಸೋಣವೆಂದರೆ ನಾನು ಅಸಮರ್ಥನೂ ತಂದೆ. ಹಾಲಿನಿಂದ ನಿನಗೆ ನೈವೇದ್ಯವನ್ನು ಮಾಡೋಣವೆಂದರೆ, ಕ್ಷೀರಾಭಿಷೇಕವಾಗಿ ಮಾಡೋಣವೆಂದರೆ ಕ್ಷೀರವಾಯುದಿಯಲ್ಲೇ ಪವಡಿಸಿರುವೆ. ಪರಮಾತ್ಮ ದನ ಕನಕಗಳಿಂದ ನಿನ್ನನ್ನು ಮೆಚ್ಚಿಸೋಣವೆಂದರೆ ದನಕ್ಕೆ ಅಧಿಪಳಾದ ಲಕ್ಷ್ಮೀದೇವಿಗೆ ನೀನೇ ಪತಿಯಾಗಿರುವೆ. ಪರಮಾತ್ಮ ಫಲಾದಿಗಳಿಂದ ನಿನಗೆ ನೈವೇದ್ಯವನ್ನು ಮಾಡೋಣವೆಂದರೆ ಸಕಲ ಜೀವರಾಶಿಗಳಿಗೂ ನೀನೇ ಅನ್ನದಾತ ಆಗಿರುವೆ. ಪರಮಾತ್ಮ ಅನ್ಯ ಮಾರ್ಗವನ್ನು ಕಾಣದ ಈ ಅನಾಥನಿಗೆ ಇರುವುದು ಒಂದೇ ಆಶಾ ಜ್ಯೋತಿ, ಅದು ನಿನ್ನೆಯ ಮೇಲಿನ ಭಕ್ತಿ. ಪರಮಾತ್ಮ ಬೇಗನೆ ಬಂದು ನನ್ನನ್ನು ಕಾಪಾಡುವೆ ದೇವ. ಇದು ನೀನು ಬರುವವರೆಗೂ ಈ ಕ್ಷೀರಪಾನದಿಂದಲೇ ಜೀವಿಸುವನು. ಕೃಷ್ಣಾರ್ಪಣ ವಸ್ತು, ಕೃಷ್ಣಾರ್ಪಣ ವಸ್ತು. ಬೇಗನೆ ಬಂದು ನನ್ನನ್ನು ಕಾಪಾಡುವೆ ದೇವ.
ಕೃಷ್ಣ ಶ್ರೀಹರಿ ಮಧುಸೂದನ ಕೃಷ್ಣ ಕೃಷ್ಣ ಪರಮಾತ್ಮ ಮರೆ ಕೇಳಿ ನೀ ಬಾರೆಯ ಮೋರಾರಿ ಭಕ್ತರ ಮರೆ ಆಲಿಸೈ ಗೌರಿ ಮರೆ ಕೇಳಿ ನೀ ಬಾರೆಯ ಮೋರಾರಿ ಭಕ್ತರ ಮರೆ ಆಲಿಸಿ ಚೌರಿ ಮರೆ ಕೇಳಿ ನೀ ಬಾರೆಯ ಪರಮಾತ್ಮ ರುಕ್ಮಿಣಿ ಲೋಲ ವಾರಿಜ ಮಾಲ ರುಕ್ಮಿಣಿ ಲೋಲ ವಾರಿಜ ಮಾಲ ವರಗುಣಶೀಲ ವಸುದೇವ ಪಾಲ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರ ನೀರಜಲೋಚನ ದರುಶನ ತಾರ ಮರೆ ಕೇಳಿ ಈ ಬಾರೆಯ ಮೋರಾರಿ ಭಕ್ತರ ಮರೆ ಆಲಿಸಿ ಚೌರಿ ಮರೆ ಕೇಳಿ ನೀ ಬಾರೆಯ ಮರೆ ಕೇಳಿ ನೀ ಬಾರೆಯ ಮರೆ ಕೇಳಿ ನೀ ಬಾರೆಯ ಮರೆ ಕೇಳಿ ಬೈ ಬಾರೆಯ ವಿದುರ ವಿದುರ ಭಕ್ತ ಶಿರೋಮಣಿ ಪರಮಾತ್ಮ ವಿದುರ ಪರಮಾತ್ಮ ಈಗ ದರ್ಶನವಿಟ್ಟೆಯ ತಂದೆ ಇದೋ ಈ ವಿದುರನ ಅನಂತ ಅನಂತ ಕೋಟಿ ಕೋಟಿ ವಂದನೆಗಳು. ವಿದುರ ನಿನಗೆ ಮಂಗಳವಾಗಲೇ ವಿದುರ. ಪರಮಾತ್ಮ ಇದು ಬನ್ನಿರಿ, ಈ ಆಸ್ಥಾನವನ್ನು ಸ್ವೀಕರಿಸಿ.
ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶರಥ ರಾಮನಂ ತೋಳ್ವಾ. ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರದಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಗೋವಿದೆಯ ರಸ. ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ 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 ನಮಃ ನಮಃ. ಪರಮಾತ್ಮ ವಿದುರ ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ. ಹರಿಸಿದೆಯ ಅಂಧಕಾರ ಮನದಿ. ಹರಿಸಿದೆಯ ಅಂಧಕಾರ. ಪರಮಾತ್ಮ ಪಾಲಕಡಳಳು ನೀಲೆಯಿಂದಾಡಿದ ಲೋಲಲೋಚನನೇ ಬಂದೆಯ. ಪಾಲಕಡಳಳು ನೀಲೆಯಿಂದಾಡಿದ ಲೋಲಲೋಚನನೇ ಬಂದೆಯ. ಕಡುಶಿಲೆಯಾದ ಈ ಜಡನ ಕಡಿದು ಹರಿಯೇ. ಕಡುಶಿಲೆಯಾದ ಈ ಜಡನ ಕಡಿದು ಹರಿಯೇ. ಭವ್ಯ ಮೂರುತಿಯ ಮಾಡಿದೆಯ. ಭವ್ಯ ಮೂರುತಿಯ ಮಾಡಿದೆಯ. ಪರಮಾತ್ಮ ವಿದುರ ಧರಳನ ಮೊರೆ ಕೇಳಿ ಧೂರುಳ ಹಿರಣ್ಯ ಕರುಳನು ಕರಳಳು ಧರಿಸಿದೆಯ. ಪರಮಾತ್ಮ ತರಳನ ಮೊರೆ ಕೇಳಿ ಧೂರುಳ ಹಿರಣ್ಯ ಕರುಳನು ಕರಳಳು ಧರಿಸಿದೆಯ. ಕರಿಯ ಮರೆ ಕೇಳಿ ಹರಿಯುತ್ತಾ ಬಂದು. ಕರಿಯ ಮರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ. ಹರಿಯನಾಥ ಗುಣ ರೂಪನೇ ನಿನ್ನ. ಹರಿಯನಾಥ ಗುಣ ರೂಪನೇ ನಿನ್ನ. ಚರಣವನು ಮನದಲ್ಲಿ ಭಜಿಸುವೆನು. ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ. ಹರಿಸಿದೆಯ ಅಂಧಕಾರ ಮನದಿ. ಬೆಳಗಿದೆಯ ಮನ ಮಂದಿರದಿ. ಮನ ಮಂದಿರದಿ ಮನ ಮಂದಿರದಿ. ಪರಮಾತ್ಮ ಈ ದಿವಸ ಸಂದರ್ಶನನೂ ಇಟ್ಟೆಯ. ನಿಮ್ಮ ಪಾದ ಸ್ಪರ್ಶದಿಂದ ಈ ವಿದುರನು ಕುಟೀರವು ಪಾವನವಾಯಿತು. ನಾನು ಧನ್ಯನಾದನು ದೇವ, ಧನ್ಯನಾದನು. ವಿದುರ ನನ್ನನ್ನೇಕೆ ಇಷ್ಟೊಂದು ಕೊಂಡಾಡ್ತಿರುವ ವಿದುರ? ನಿನ್ನ ಕೊಂಡಾಟವು ಹಾಗಿರಲಿ.
ನಾನು ಮಾರ್ಗಹಾಸಿಯಿಂದ ಬಹಳ ದಣಿದು ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ನಿಮ್ಮ ಲೀಲೆಯು ವಿಚಿತ್ರವಾಗಿರುವುದು. ಈಗ ತಾನು ಇಟ್ಟಿದ್ದ ಕ್ಷೀರವನ್ನು ನಿಮಗರ್ಪಿಸಿ ನಾನೇ ಪ್ರಸಾದ ರೂಪದಲ್ಲಿ ಸೇವಿಸಿರುವನು ತಂದೆ. ಅದು ಅಲ್ಲದೆ ನಿಮ್ಮ ಹಸಿವನ್ನು ಪರಿಹರಿಸುವ ಶಕ್ತಿ ನನ್ನಲ್ಲಿರುವುದೇ. ಏಕೆ ವಿದುರ, ನಿನ್ನಲ್ಲಿಲ್ಲವೇ ವಿದುರ? ಭಕ್ತ ಶಿರೋಮಣಿ ನೀನು ಬಲ್ಲೆ ನಿನ್ನೆಯ ಗುಣವ, ಬೇಡೋ ಬೇಡೋ ಬಲ್ಲೆ ನಿನ್ನೆಯ ಮನವ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ ವಿದುರ. ಪರಮಾತ್ಮ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರೂ ಮನ ಇತ್ತಲೇ ಬರುವುದು ವಿದುರ. ಎತ್ತ ಹೋದರೂ ಮನ ಇತ್ತಲೇ ಬರುವುದು. ಭಕ್ತನೆಂದೆನಿಸಿಹ ವಿದುರ. ವಿದುರ ಭಕ್ತನೆಂದೆನಿಸಿಹ ಮತ್ತ ಸುಯೋಧನ ವಿದುರ. ಪರಮಾತ್ಮ, ಭಕ್ತನೆಂದೆನಿಸಿಹ ಮತ್ತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮರಿರುವರೆ. ಭಕ್ತನೆ ನಿನಗಿಂತ ಉತ್ತಮರಿರುವರೆ. ಬಲ್ಲೆ ನಿನ್ನಯ ಮನವ, ಬೇಡೋ ಬೇಡೋ ಬಲ್ಲೆ ನಿನ್ನಯ ಮನವ. ವಿದುರ ವಿದುರ ವಿದುರ. ವಿದುರ, ನಿನ್ನ ಭಕ್ತಿಗಾಗಿ ಆ ದುರ್ಯೋಧನನ ಸಕಲ ಉಪಚಾರಗಳನ್ನೇ ಬಿಟ್ಟು ಬಹಳ ಹಸಿವಿನಿಂದ ದಣಿದು ಬಂದಿರುವೆನು. ನೀನು ಕುಡಿದು ಬಿಟ್ಟಿರುವ ಆ ಪಾತ್ರೆಯಲ್ಲಿ ಸ್ವಲ್ಪ ಕ್ಷೀರ ಇರಬಹುದು, ಅದನ್ನು ನನಗೆ ಕೊಡು ವಿದುರ. ಪರಮಾತ್ಮ, ಕಾಮ ಕ್ರೋಧಾದಿಗಳನ್ನು ದೂರ ಮಾಡಿ ಇಂದಿಗೆ 40 ವರ್ಷಗಳಿಂದಲೂ ಗೋಮಾತೆಯ ಕ್ಷೀರದಿಂದ ನಿಮ್ಮ ಪಾದವೇ ಗತಿಯೆಂದು ಬದುಕುತ್ತಿರುವ ನನಗೆ ನಿಮ್ಮಲ್ಲಿ ವಂಚನೆ. ಇದು ನೋಡ್ರಿ. ವಿದುರ, ನೀನು ಕುಡಿದು ಬಿಟ್ಟಿರುವ ಪಾತ್ರೆಯಲ್ಲಿ ಸ್ವಲ್ಪ ಕ್ಷೀರವಿದ್ದರೂ ಇಲ್ಲವೆಂದು ಸುಳ್ಳನ್ನಾಡುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ನಾನು ಕ್ಷೀರವು ನಿಮ್ಮಲ್ಲವೇ? ವಿದುರ, ಇದೇನು ವಿದುರ? ಇದನ್ನು ನೀನು ಎಂಜಲೆನ್ನಬಹುದೇ ವಿದುರ? ಜಗದ ಜನರ ವ್ಯಾಪಾರ ವ್ಯವಹಾರ ವಿದುರ. ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ ವಿದುರ ನಿನ್ನಿ ಗುಣಸಾಗರ ವಿದುರ ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿರುವೆ ಆಧಾರ
ಪರಮಾತ್ಮ ನಿನ್ನಯ ಮಾನವ ಅನ್ನೆರು ಬಲ್ಲೆರೆ. ಪರಮಾತ್ಮ ನಿನ್ನಯ ಮಾನವ ಅನ್ನೆರು ಬಲ್ಲೆರೆ. ಮಾನವ ಗುಣಗಂಭೀರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ವಿದುರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಧೀರದಿಂದಲೇ ನೀ ಜೀವಿಸುತ್ತಿರುವೆ. ಪರಮಾತ್ಮ ಕ್ಷೀರದಿಂದಲೇ ನೀ ಜೀವಿಸುತ್ತಿರುವೆ. ಧರೆಯಳು ನಿನಗೆಡೆ ಇರುವರ ವಿದುರ ನಿನ್ನಯ ಸಮಕೆ ಎನೈಹೆರೆ. ಪರಮಾತ್ಮ ಧರೆಯಳು ನಿನಗೆಡೆ ಇರುವರ ವಿದುರ ನಿನ್ನಯ ಸಮಕೆ ಎನೈಹೆರೆ. ಇದನರಿಯದೆ ನೀ ಪಾಮರನಂತೆ ವಿದುರ. ಇದನರಿಯದೆ ನೀ ಪಾಮರನಂತೆ ವಿದುರ. ನಿನ್ನೀ ಗುಣಸಾಗರ ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿರುವೆ ಆಧಾರ. ವಿದುರ 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 ವಿದುರ. ಪರಮಾತ್ಮ ಹಿಂದೆ ನಾನು ರಾಮಾವತಾರದಲ್ಲಿದ್ದಾಗ ಪರಮ ಮಂಗಳೆಯಾದ ಶಬರಿಯು ನನಗೆ ಕಚ್ಚಿ ಹಾರಿಸಿಟ್ಟ ಕೊಟ್ಟ ಹಿಡಿ ಅವಲಕ್ಕಿಯ ಸ್ವಾದವು ಈಗಲೂ ಸವಿದಂತಿದೆ. ವಿದುರ, ಪರಮಾತ್ಮ ನಿನ್ನಲ್ಲಿರುವ ಈ ಕ್ಷೀರವು ಅವೆರಡಕ್ಕಿಂತಲೂ ಮಿಗಿಲಾದದ್ದು. ಭಕ್ತಿಯಿಂದ ಇದನ್ನು ನನಗೆ ಎರೆ, ಮುಂದೇನಾಗುವುದು ನೀನೇ ನೋಡುವೆಯಂತೆ. ಹಾಗೆ ಆಗಲಿ ವಾಸುದೇವ, ಇದನ್ನು ಸ್ವೀಕರಿಸಿ. ವಿದುರ, ಯೋಗಮಾಯೆ ಜಾಗೃತಳಾಗು. ವಿದುರ, ಪರಮಾತ್ಮ ವಿದುರ, ಆಗೋ ನೋಡು, ನೀನು ನನಗೆ ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ಕ್ಷೀರ ಸಾಗರವಾಗೇ ಹರಿಯುತ್ತಿರುವುದು. ಆಶ್ಚರ್ಯ, ಪರಮಾಶ್ಚರ್ಯ! ನೀವು ಕುಡಿದು ಭೂಮಿಗೆ ಸುರಿದ ಈ ಕ್ಷೀರವು ಕ್ಷೀರ ಸಾಗರವಾಗಿಯೇ ಹರಿಯುತ್ತಿರುವುದಲ್ಲ. ಅದ್ಭುತವಿದು ದೇವ, ಅದ್ಭುತವಿದು. ನಾನು ಧನ್ಯನಾದೆನು. ಸಾಗರ ಶಯನ, ಕ್ಷೀರ ಸಾಗರ ಶಯನ, ಸಾಗರ ಶಯನ, ಕ್ಷೀರ ಸಾಗರ ಶಯನ, ಮುರಳೀಧರ ಕರುಣಾಕರ,
ಲೋಕದ ಬಲಿಹರ ನಿಮ್ಮ ನಾಮಾಗಿದೆ ಅವು ಬಲು ಅಮರ ಪಾಮರರಳು ನೀ ಕರುಣೆಯ ತೋರಿಸಿ ಪಾಮರರಳು ನೀ ಕರುಣೆಯ ತೋರಿಸಿ ತಾಮಸ ನೀಗಿದ ದಾಮೋದರ ಸಾಗರ ಶಯನ ಶಿರ ಸಾಗರ ಶಯನ ನವಕೋಟಿ ನಾಮದ ನಾರಾಯಣ ನವಕೋಟಿ ನಾಮದ ನಾರಾಯಣ ನರವೇಶದ ಹರಿಪಾರಾಯಣ ನವಕೋಟಿ ನಾಮದ ನಾರಾಯಣ ನರವೇಶದ ಹರಿಪಾರಾಯಣ ಮನ್ನಿಸಲಹುದೇ ನಿಮ್ಮಯ ಲೀಲೆಯ ಮನ್ನಿಸಲಹುದೇ ನಿಮ್ಮಯ ಲೀಲೆಯ ಮನ್ನಿಸಿ ಕಾಪಾಡು ಗುಣಧಾಮ ಸಾಗರ ಶಯನ ಶಿರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾರಿದೈ ಶ್ರೀಧರ ಮುರಳೀಧರ ಕರುಣಾಕರ ಪಾರಿದೈ ಶ್ರೀಧರ ಸಾಗರ ಶಯನ ಶಿರ ಸಾಗರ ಶಯನ ಸಾಗರ ಶಯನ ಪರಮಾತ್ಮ ಏನು ಇಲ್ಲದ ಈ ಪಾತ್ರೆಯಲ್ಲಿ ಶ್ರೀರಾಮನ್ನು ಸೃಷ್ಟಿಸಿ ಸಮುದ್ರಾಕಾರವಾಗಿ ಹರಿಸಿಬಿಟ್ಟೆಲ್ಲ ದೇವ ಅದ್ಭುತವೈದು ದೇವ ಪರಮಾತ್ಮ ಇಲ್ಲಿಗೆ ದಯಮಾಡಿಸಲು ಕಾರಣವೇನು ದೇವ ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ನಾಳೆ ಆ ದುರ್ಯೋಧನ ಸಭೆಗೆ ಹೋಗುತ್ತಿರುವೆನು. ಸೂರ್ಯೋದಯದೊಳಗಾಗಿ ನಾನು ಶಾಂತಿ ಸಭೆಯನ್ನು ಏರ್ಪಡಿಸುವೆನು. ನೀನು ಅಲ್ಲಿಗೆ ಬರುವೆ ವಿದುರ. ಮಹಾದಾಜ್ಞೆ ಪ್ರಭು, ಬರುವೆನು. ತಡೆ ವಿದುರ, ನೀನು ಅಲ್ಲಿಗೆ ಬರುವಾಗ ನಿನ್ನಲ್ಲಿರುವ ಆ ಶೈವಧನಸನ್ನು ತರುವೆ ವಿದುರ. ಪರಮಾತ್ಮ, ಆ ಶೈವ ಧನಸಿ ಆಗಬಹುದಾದ ಪ್ರಯೋಜನವೇನೂ ದೇವ? ವಿದುರ, ರಾಜಸಭೆಗೆ ಯೋಗ್ಯವಾದೆಂದು ಹೇಳಿದೆ ವಿದುರ. ವಿದುರ, ನಾಳಿನ ರಾಜಸಭೆಗೆ ನನಗಿಂತ ಮೊದಲೇ ನೀನು ತೆರಳುವೆಯ? ನಾನು ನನ್ನ ಸೋದರತ್ತೆಯಾದ ಕುಂತಿಯೊಡನೆ ಕೆಲವೊಂದು ರಹಸ್ಯದ ವಿಚಾರಗಳನ್ನು ಮಾತನಾಡಿಕೊಂಡು ಬರುವೆನು. ನೀನು ನನಗಿಂತ ಮೊದಲೇ ಹೊರಡು ವಿದುರ. ಮಹಾದಾಜ್ಞೆ, ಬರುವೆನೂ ದೇವ. ಜಗದಾ ಜೀವನದ ತನು ನೀನೇ ಪರಮಾತ್ಮ. ವಿದುರ, ಜಗದ ಜೀವನದ ತನು ನೀನೇ ಆಡಿಸಿ ಕುಣಿಸಿ ಮಾಯೆಯ ಗಳಿಸಿ ಆಡಿಸಿ ಕುಣಿಸಿ ಮಾಯೆಯ ಗಳಿಸಿ ಮನ ಹಿಡಿಯುವ ಮೋನರು ಮನೆ ಬಾ ಜಗದ
ಪರಿಪಾಲಿಸೋ ಭವರೋಗ ವೈದ್ಯ ನೀ ಪರಿಪಾಲಿಸೋ ಪರಮಾತ್ಮ ಜನಾರ್ದನ ವಾಸುದೇವ ಅದೃಶ್ಯನಾದಿಯೇ ದೇವ ಜಗದ ಜೀವನದಾತನು ನೀನೇ ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ ಆಡಿಸಿ ಕುಣಿಸಿ ಮಾಯೆಯ ಕಲಿಸಿ ಮನ ಹಿಡಿಯುವ ಮೋಹನ ರೂಪನೆ ಬಾ ಜಗದ ಜೀವನದ ಜಗದ ಜೀವಾಮೃತನು